ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಈ ವೇದಿಕೆ ನನಗೆ ಹೊಸದು, ಬಟ್ ಈ ವೇದಿಕೆ ಬಗ್ಗೆ ನನಗೆ ಅಭಿಮಾನ ಇದೆ. ಯಾಕಂದ್ರೆ ಅವರು 9 ವರ್ಷಗಳಿಂದ ಮಾಡಿಕೊಂಡು ಸತತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಾರ, ಈ ವೇದಿಕೆ ಕ್ರಿಯೇಟ್ ಮಾಡ್ಕೊಂಡು ಬಂದಾರ. ನಾವೇನಾದ್ರು ನಾವು ಮಾತಾಡೋದಿದೆ ಅಂದ್ರೆ ಟ್ಯಾಲೆಂಟ್ ಅನ್ನೋದು, ಪ್ರತಿಭೆ ಅನ್ನೋದು ಎಲ್ರಿಗೂ ಇರ್ತದೆ. ಆಮೇಲೆ ಬಹಳಷ್ಟು ಕಡೆ ಅವರು ವ್ಯಕ್ತಪಡಿಸ್ಬೇಕು ಅನ್ನುವಂಥ ಆಸೆ ಇರ್ತದೆ, ಕನಸುಗಳಿರ್ತವೆ, ಗುರಿಗಳಿರ್ತದೆ. ಆದ್ರೆ ಮುಖ್ಯ ಆಗೋದು ಯಾವುದು? ಅವಕಾಶ. ಮುಖ್ಯ ಯಾವುದಾಗತ್ತೆ? ವೇದಿಕೆ. ಸೊ ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದ. ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಸುಮಾರು ಪ್ರತಿಭೆಗಳಿಗೆ. ಆ್ಯಂಡ್ ನಾವು ನಮ್ದಲಾಗಿತ್ತು ಅವಾಗ, ಅಂದರೆ ಆ್ಯಕ್ಟರ್ ಆಗಬೇಕು ಅಂದರೆ, ಮಾಡಲ್ ಆಗಬೇಕು ಅಂದರೆ ಒಂದು ಸರ್ಟನ್ ಕ್ವಾಲಿಟೀಸ್ ಇರ್ತವು. ಅಂದ್ರೆ ಭಾಳ ಚಂದ ಇರ್ಬೇಕು, ಅವರು ನೋಡೋಕೆ ಭಾಳ ಚಂದ ಇರಬೇಕು. ಬಟ್ ಪ್ರಯತ್ನ ಪಡ್ತಾ 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 ನಮ್ಮ ಮುಂದೆ ಸಕ್ಸಸ್ಫುಲ್ ಸ್ಟೋರಿಗಳನ್ನ ನೋಡ್ತಾ ನೋಡ್ತಾ ನಮ್ಮ ಮುಂದೆ ಇವತ್ತು ದೊಡ್ಡ ಮಾಡೆಲ್ಸ್ ಆಗಿರ್ಬೋದು ಅಥವಾ ನಟರುಗಳಾಗಿರ್ಬೋದು, ಅವ್ರ ಬದುಕನ್ನ ನೋಡಿದಾಗ, ಅವ್ರ ಮಾತುಗಳನ್ನ ಕೇಳಿದಾಗ, ಅವ್ರ ಏರಿಯಾದ ಮೆಟ್ಟಿಲುಗಳನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಕಾಣಿಸೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆ ಸಾಧನೆ ಬಗ್ಗೆ ಇರುವಂಥ ತುಡಿತ ಮತ್ತು ಅವರಲ್ಲಿರುವಂಥ ಧೈರ್ಯ, ಅವರಲ್ಲಿರೋ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮೆಲ್ಲರಲ್ಲೂ ಸಿಗಲಿ. ಇವತ್ತು ಯಾರ್ಯಾರು ಭಾಗವಹಿಸ್ತಿದ್ದೀರಾ ಮತ್ತು ಅವ್ರನ್ನ ಪ್ರೋತ್ಸಾಹಿಸೋಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಭಿನಯ ಅಕಾಡೆಮಿ ಕೂಡ ಇರೋದ್ರಿಂದ ನಾವು ಅವಾಗ ಎಂಜಿನಿಯರಿಂಗ್ ಮಾಡಬೇಕಾದ್ರೆ 2ನೇ ವರ್ಷಕ್ಕೆ ಬಿಟ್ಟಾಗ ನಾನು ರಾಮಾಯಣದಾಗ ಎಂಜಿನಿಯರಿಂಗ್ ಮಾಡ್ತಿದ್ದೆ. ಸೆಕೆಂಡ್ ಇಯರ್ 3rd ಸೆಮ್ ಮುಗಿದು 4th ಸೆಮ್ ಎಕ್ಸ್ಟರ್ನಲ್ಸ್ ಬರೀಲಿಲ್ಲ, ನಾನು ಬಿಟ್ಬಿಟ್ಟೆ. ತಲೆಗೇನಿತ್ತು ಅಂದರೆ ನಮ್ಮ ದೋಸ್ತರೆಲ್ಲ ಇಂಜಿನಿಯರಿಂಗ್ ಮುಗಿಸೋಷ್ಟ್ರೊಳಗೆ, ಅವ್ರು ನೌಕರಿ ಹಿಡಿಯೋಷ್ಟ್ರ ಒಳಗೆ ನಾ ಹೀರೋ ಆಗಿರ್ತೀನಿ ಅಂತ. ಹೊರಗೆ ಬಂದಾಗ ಗೊತ್ತಾಯ್ತು, ಚಾನ್ಸ್ ಸಿಗಕ್ಕೆ 3 ವರ್ಷ ಆಯ್ತು. ಗೊತ್ತಿರಲಿಲ್ಲ ಅವೇ. ಇಲ್ಲಿ ಸುರೇಶ್ ಸರ್ ನಾನು ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ ಬಿಟ್ಟಾಗಿ ನಾವು, ಅಂದ್ರೆ ನಾ ಇನ್ನು ಅವಾಗ ಲೋಕಲ್ ಚಾನಲ್ ಒಳಗೆ ಒಂದು ಆ್ಯಂಕರಿಂಗ್ ಮಾಡೋದಿದ್ದೆ ನಾನು. ಅವಾಗ ಅವಕಾಶ ಹಿಡಿಯೋದಕ್ಕೆ, ಅವಕಾಶ ಸಿಗೋದಕ್ಕೆ ಅಷ್ಟ ಆಗ್ತದೆ. ಆಮೇಲೆ ನಾವು ಶಾಲೆಗ ಕಾಲೇಜ್ನಾಗ ಮಾಡ್ತಿದ್ದ ಆ್ಯಕ್ಟಿಂಗ್ ಅನ್ಕೊಂಡಿದ್ವಿ. ಕ್ಯಾಮ್ರಾ ಮುಂದೆ ನಿಂದಿಸಿದ್ರು ಗಡ ಅಂತ ಅನಿಸ್ತು. ಅಲ್ಲಿ ಪರ್ಫಾರ್ಮೆನ್ಸ್ ಬೇರೆ, ಆಮೇಲೆ ಥಿಯೇಟರ್ ಜಾಯಿನ್ ಆಗಿ. ಸೊ ಈ ಥರದ್ದು ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳಾಗಲಿ ಅಥವಾ ರಂಗ ಶಿಬಿರಗಳಾಗಲಿ, ರಂಗ ತಂಡಗಳಾಗಲಿ, ನೀವು ಅಲ್ಲಿ ಜಾಯಿನ್ ಆಗಿ ಒಂದಿಷ್ಟು ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡಾಗ, ಅದ್ರ ಬಗ್ಗೆ ಕಲಿತಾಗ ಒಂದು ಪಾತ್ರ ಪೋಷಣೆ ಹೆಂಗೆ ಮಾಡ್ಬೋದು ಗೊತ್ತಾಗುತ್ತೆ. ಸೊ ಅದನ್ನು ನೀವು ನಿಮ್ಮ ಇನ್ಸ್ಟಿಟ್ಯೂಟಿಂದ ಇನ್ನಷ್ಟು ಪ್ರತಿಭೆಗಳು ಬರಲಿ. ಈ ವೇದಿಕೆ ಸುಮಾರಷ್ಟು ಮಾಡೆಲ್ಸ್ಗಳಿಗೆ ಸಹಾಯ ಆಗಲಿ. ಇಲ್ಲಿಂದ ಬೇರೆ ಕಡೆ ಹೋಗಿ ಭಾಳಷ್ಟು ಜನ ನಮ್ಮ ಕನ್ನಡದವರು ನಮ್ಮ ರಾಜ್ಯದ ಹೆಮ್ಮೆ ಆಗಿದ್ದಾರೆ, ಇವಾಗ ಇಡೀ ದೇಶದ ಹೆಮ್ಮೆ ಆಗಿದೆ. ಆ ಥರ ಈ ವೇದಿಕೆ ಸಹಾಯ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಲವ್ ಯು ಆಲ್. ಸಿ ಯು ಇನ್ ಥಿಯೇಟರ್. ನಮ್ಮ ನೋಡಿದವ್ರು ಏನಂದ್ರೆ ಸಿನಿಮಾ ರಿಲೀಸ್ ಆಗಿದೆ, 1 ವಾರ ಆಯಿತು, ಚಲೋ ಹೊಂಡೈತಿ. ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಳಿ, ಗದಗ, ಇನ್ನು ಕೆಲವು ಕಡೆ ಇನ್ನೊಂದಿಷ್ಟು ಕಡೆ ರಿಲೀಸ್ ಮಾಡಬೇಕು. ಬದುಕು ಬಗ್ಗೆ ಇರುವಂಥ ಪಿಕ್ಚರು. ಐ ಥಿಂಕ್ ನೀವು ಅಲ್ಲಿ ಪಿಕ್ಚರ್ ಒಳಗೆ ಥಿಯೇಟರ್ ಒಳಗೆ ಬಂದಿರಪ್ಪ ಅಂದರೆ ನನ್ನ ಬದುಕಿನೊಟ್ಟಿಗೆ ನೀವು ನಿಮ್ಮ ಬದುಕನ್ನು ಕಾಣ್ಕೋಬೋದು. ಸಿ ಯು ಇನ್ ಥಿಯೇಟರ್. ಥ್ಯಾಂಕ್ ಯು ಸೋ ಮಚ್.